ಸ್ನೇಹಿತರೆ, ಮುಖ್ಯವಾಗಿ ಮೇಡಮ್ ಹೇಳಿದ್ರಲ್ಲ, ಅವ್ರು ಏನ್ ಇನ್ಫ್ಲಮೇಟರಿ ಫುಡ್ ತಗೊಂತ ಇದ್ರು ಆ ಇನ್ಫ್ಲಮೇಟರಿ ಫುಡ್ಸ್ ನಾವು ಸ್ಟಾಪ್ ಮಾಡಬೇಕು. ಆಮೇಲೆ ನ್ಯಾಚುರಲ್ ಇರ್ತಕ್ಕಂಥ ಹೆಲ್ತಿ ಆಗಿರ್ತಕ್ಕಂಥ ಡಯಟ್ ನ ಫಾಲೋ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫ್ಲಮೇಟರಿ ಕಂಡೀಷನ್ಸ್ ನಾವು ಅವಾಯ್ಡ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಮತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಮಾತ್ರೆಗಳು ನೀವು ಬೇರೆ ಯಾರ ಹತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಇದಕ್ಕೆ 98-99% ಎಲ್ಲ ಸಪ್ಲಿಮೆಂಟ್ಸ್ ಇರೋದು. ಅಂದ್ರೆ ನಿಮ್ಮ ಮಾಡಿಸಿದ್ರಾ? ನಮ್ಮ ಮೈದಲ್ಲೇ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾಡಿಸಿದ್ವಿ. ಏನ್ ಹೆಸರು ಅವರು? ಬೊಮ್ಮನಹಳ್ಳಿಯಲ್ಲಿ ಇದ್ದಾರೆ ಕ್ಲಿನಿಕ್. ಏನ್ ಹೇಳಿದ್ರು ಅವರು? ತಗೋಬಹುದು ಸಪ್ಲಿಮೆಂಟರಿ ಎಲ್ಲ, ಯಾವುದು ಸ್ಟೀರಾಯ್ಡ್ ಏನು ಇಲ್ಲ ಅಂತ ಹೇಳಿದ್ರು. ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಏನು ಪೋಷಕಾಂಶಗಳ ಕೊರತೆ ಇರುತ್ತೋ, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಮತ್ತೆ 84 ಟ್ರೇಸ್ ಮಿನರಲ್ಸ್ ಇರ್ತವೆ, ಎಲ್ಲನೂ ಕೂಡ ಕೊರತೆ ಆಗಿರುತ್ತೆ. ಯಾಕಂದ್ರೆ ನಾವು ತಗೊಳ್ತಕ್ಕಂಥ ಒಂದು ಟೀ ನಮ್ಮ ಇಡೀ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಆಲ್ಕಲೈಸಿಂಗ್ ಮಿನರಲ್ಸ್ ನೆಲ್ಲ ತೆಗೆದು ಆಚೆ ಆಗುತ್ತೆ, ಯೂರಿನ್ ಅಲ್ಲಿ ಅಥವಾ ಮೋಷನ್ ಅಲ್ಲಿ. ಯಾಕಂದ್ರೆ ಬ್ಲಡ್ ನ ಅಸಿಡಿಕ್ ಮಾಡುತ್ತೆ. ಅಸಿಡಿಕ್ ಮಾಡಿರ್ತಕ್ಕಂಥ ಬ್ಲಡ್ ನಾರ್ಮಲ್ ಆಗ್ಬೇಕಂದ್ರೆ ಬೋನ್ ಇಂದ ತೆಗೆದು ಆಚೆ ಆಗುತ್ತೆ, ಅಂದ್ರೆ ಬ್ಲಡ್ ಕಲ್ಕೊಳ್ಳುತ್ತೆ. ಸೊ ನಾವೇನ್ ಮಾಡ್ತೀವಿ, ಒಂದ್ ಟೀ ಅಂತ ಅಂದ್ಬಿಡ್ತೀವಿ, ಬಟ್ ಅದು ಒಂದು ಟೀ ಅಲ್ಲ, ಅದು ವಿಷ, ಅದು ಅಷ್ಟು ಪಾಯ್ಸನ್. ನಾವು ಬೇಕರಿನಲ್ಲಿ ಯೂಸ್ ಮಾಡ್ತಕ್ಕಂಥ ಆ ಮೈದಾ ಮತ್ತೆ ಡಾಲ್ಡಾ ಆಗಿರ್ತಕ್ಕಂಥ ಈ ಐಟಮ್ಸ್ ಎಲ್ಲ ಏನ್ ಬರ್ತಾವ, ಸಕ್ಕರೆ, ಇವೆಲ್ಲ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಸ್ಟಾಪ್ ಮಾಡಿದ್ದೆ ಆದ್ರೆ, ಸ್ಟಾಪ್ ಮಾಡಿದ ತಕ್ಷಣನೇ ಎಷ್ಟೋ ಜನಕ್ಕೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅಷ್ಟು ಟಾಕ್ಸಿನ್ಸ್ ಜಾಸ್ತಿ ಇರಲ್ಲ. ಕೆಲವರಿಗೆ ಅದು ಬೋನ್ಸ್ ಎಲ್ಲ ಟೊಳ್ಳಾಗಿರುತ್ತೆ, ತುಂಬಾ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ, ತುಂಬಾ ವರ್ಷಗಳಿಂದ ಯೂಸ್ ಮಾಡುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಮೂಳೆಗಳಿಗೆ ಆ ಒಂದು ಹೊರಗಡೆ ಒಂದು ಪೋಷಕಾಂಶಗಳನ್ನ ಪ್ರಮಾಣನ ಕೊಟ್ಟು ಮೂಳೆಗಳನ್ನ ರೆಡಿ ಮಾಡ್ಬೇಕು. ರೆಡಿ ಮಾಡಿದ್ಮೇಲೆ ಆಮೇಲೆ ಮತ್ತೆ ನಾವ್ ಅದನ್ನ ಅದೇ ತರ ಫುಡ್ಗೆ ಹೋಗ್ಬಿಟ್ರೆ, ಮುಂಚೆ ತರ ಫುಡ್ಗೆ ಮತ್ತೆ ಅದು ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಕೇಳ್ತಾರೆ, ಇದು ಪರ್ಮನೆಂಟ್ ವಾಸಿನ ಅಂತ. ಪರ್ಮನೆಂಟ್ ವಾಸಿ, ಎಸ್ ಪರ್ಮನೆಂಟ್ ವಾಸಿನೇ, ಬಟ್ ಏನ್ ನಾವು ನಮ್ಮ ದೇಹಕ್ಕೆ ಊಟ ಮಾತ್ರ ಕೊಡ್ಬೇಕು, ಟಾಕ್ಸಿಸಿಟಿ ಕೊಡಬಾರ್ದು. ಟಾಕ್ಸಿನ್ಸ್ ಎಲ್ಲ ಏನ್ ತಿಂತೀವ, ಟಾಕ್ಸಿಸಿಟಿ ಕೊಡಬಾರ್ದು. ಅವನ್ನ ಕೊಟ್ಟಿಲ್ಲ ಅಂದ್ರೆ ಇದೇನ್ ರೆಡಿ ಆದ್ರೆ ಹಿಂಗೆ ಮೇಂಟೈನ್ ಆಗ್ಬಿಡುತ್ತೆ. ಇವಾಗ ನಾನು ನೆಕ್ಸ್ಟ್ ವಿಸಿಟ್ ಅಲ್ಲಿ ಮೇ ಬಿ ಆಫ್ಟರ್ 1 or 2 months ಆದ್ಮೇಲೆ ಬಂದ್ರೆ ಇದ್ರಾಗಿರೋ ಒಂದು 5-6 ಮಾತ್ರ ನಿಲ್ಲಿಸ್ತೇನೆ. ಅದು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಸ್ಟಾಪ್ ಮಾಡಿ ಒಂದು 4 ಮಾತ್ರ ಕೊಟ್ಟಿರ್ತೀನಿ, 3 ತಿಂಗಳು ತಗೊಂಡು ಕಂಪ್ಲೀಟ್ ಸ್ಟಾಪ್ ಮಾಡಿ. ಮತ್ತೆ ಯಾವ್ದು ತಗೊಳೋದು ಬೇಡ. ವಿಟಮಿನ್ ಡಿ, B12 ಮಾತ್ರ ಒಂದು 6 ತಿಂಗಳಿಗೆ ಒಂದ್ಸರಿ, 6 ತಿಂಗಳಿಗೆ ಒಂದ್ಸರಿ ನಾನು ಒಂದು ಕೆಲವು ಇಂಜೆಕ್ಷನ್ಸ್ ಇಲ್ಲ ಅಂದ್ರೆ ಸಪ್ಲಿಮೆಂಟ್ಸ್ ಮಾತ್ರ ಏನೋ ಬರ್ಕೊಟ್ಟಿರ್ತೀನಿ. ಒಂದು 6 ತಿಂಗಳಿಗೆ ಒಂದ್ಸರಿ 1 ತಿಂಗಳು ತಗೊಂಡು ಸ್ಟಾಪ್ ಮಾಡಿ. ಹಿಂಗೆ ಮೇಂಟೈನ್ ಆಗುತ್ತೆ. ಈ ಫುಡ್ ಮಾತ್ರ ಮತ್ತೆ ವಾಪಸ್ ಬರ್ಬೇಕು. ಪರ್ಮನೆಂಟ್ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು.